ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಟೆಂಡರ್ ಬ್ಯಾಂಬೋ ಶೂಟ್ ಅಥವಾ ಕಳಲೆ ಇದು ನಮಗೆ ಅರಣ್ಯ ಪ್ರದೇಶದಲ್ಲಿ ಸಿಕ್ಕತ್ತೆ. ಇದೇ ಪದಾರ್ಥವನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ನಾವು ಗೋಬಿ ಮಂಚೂರಿ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಕಳಲೆಯ ಮಂಚೂರಿಯನ್ನು ನೋಡೋಣ. ಇದನ್ನು ಮೊದಲು ಅದರ ತೊಗಟೆಯನ್ನು ಚೆನ್ನಾಗಿ ತೆಗೆದು ಅದರ ಮೆದು ಭಾಗ ಬರೋವರೆಗೂ ಅದನ್ನು ತೆಕ್ಕೊಂಬಿಟ್ಟು ಅದರಲ್ಲಿ ಗಟ್ಟಿ ಭಾಗ ಉಪಯೋಗಿಸ್ಬಾರ್ದು. ಆದಷ್ಟು ಮೆತ್ತಗಿರೋ ಭಾಗವನ್ನು ಗಾಲಿಗಳನ್ನಾಗಿ ಹೆಚ್ಕೊಂಡು ಅದನ್ನು ಚೆನ್ನಾಗಿ ತೊಳಿಬೇಕು. ಅದರ ನೊರೆ ಅಂಶ ಪೂರ್ಣ ಹೋಗಿ ನಾವು ತೊಳೆದಾಗ ನೀರು ಬಿಳಿ ಆಗೋವರೆಗೂ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ನೊರೆ ಇದ್ದರೆ ಮತ್ತೆ ತಿರ್ಗಾ ತೊಳಿಬೇಕಾಗತ್ತೆ. ನಂತರ ಇದನ್ನು 48 ಗಂಟೆಗಳ ಕಾಲ ಇಲ್ಲ 3 ದಿವಸ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆ ಇಡಬೇಕು. ನೀರನ್ನು ಸಹ ಪ್ರತಿ ದಿವಸ ಚೇಂಜ್ ಮಾಡ್ತಾ ಇರಬೇಕು. ಹಾಗೆ ಮಾಡೋದ್ರಿಂದ ಇದರಲ್ಲಿರುವ ಕಹಿ ಅಂಶ ಅಥವಾ ವಿಷದ ಅಂಶ ಕಡಿಮೆ ಆಗುತ್ತೆ. ನಂತರ ನಾವು ಯಾವ ರೀತಿಯ ಅಡುಗೆ ಮಾಡ್ತೀವೋ ಅದಕ್ಕೆ ಯಾವ ಶೇಪಲ್ಲಿ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು. ಇದರಿಂದ ಅನೇಕ ರೀತಿಯ ಅಡುಗೆಗಳನ್ನು ನಾವು ರೆಡಿ ಮಾಡ್ಕೊಳ್ಳೋಕೆ ಬರುತ್ತೆ. ನಾನಿಲ್ಲಿ ಇವತ್ತು ಕಳಲೆಯಿಂದ ಮಂಚೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಕಳಲೆಯನ್ನು ಚೆನ್ನಾಗಿ ನೀರನ್ನು ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಅದನ್ನು ಕುದಿಸ್ಕೋಬೇಕು. ಅದು ಕುದಿಯೋ ಅಷ್ಟರಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. 4 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಮೈದಾ ಮತ್ತು 2 ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಮೈದಾ ಬೇಡ ಅನ್ನೋರು ಮೈದಾವನ್ನು ಸ್ಕಿಪ್ ಮಾಡಿಕೊಂಡು ಕಾರ್ನ್ಫ್ಲೋರನ್ನೇ ಇನ್ನೂ 1 ಅಥವಾ 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನಿಲ್ಲಿ ಟೇಸ್ಟಿಗೋಸ್ಕರ ಸ್ವಲ್ಪ ಮೈದಾವನ್ನು ಸಹ ಬಳಸಿದ್ದೇನೆ. ಕಳಲೆ ಬಲ್ತ್ ನಂತರ ನಾವು ಆಹಾರವಾಗಿ ಉಪಯೋಗಿಸೋಕ್ಕೆ ಬರಲ್ಲ. ಇದನ್ನು ಉಪಯೋಗಿಸ್ಬಿಟ್ಟು ಕಾಗದ ಉತ್ಪಾದನೆ ಮಾಡ್ತಾರೆ, ಹಾಗೆ ಪೀಠೋಪಕರಣಗಳನ್ನು ಸಹ ಮಾಡ್ತಾರೆ. ಅದಲ್ಲದೆ ಹೆಂಗಳಿಯರಿಗೆ ವಿಧವಾದ ಜ್ಯುವೆಲರಿಗಳು ಸಹ ರೆಡಿ ಆಗುತ್ತೆ. ಹಾಗೆ ನೋಡಿದರೆ ತೆಂಗಿನ ಮರದಿಂದ ನಾವು ಹೇಗೆಲ್ಲ ಎಲ್ಲ ರೀತಿಯ ಉಪಯೋಗಗಳನ್ನು ಪಡೀತೀವೋ ಹಾಗೆ ಬಿದಿರು ಸಹ ನಾನಾ ರೀತಿಯ ಉಪಯೋಗಗಳಿಗೆ ಬರುತ್ತೆ. ನಂತರ ನಾವು ಮಾಡಿಟ್ಕೊಂಡಿರುವ ಬ್ಯಾಟರ್ಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ನಾನಿಲ್ಲಿ ಸ್ವಲ್ಪ ಟೊಮೆಟೊ ಕೆಚಪನ್ನು ಸಹ ಹಾಕಿದ್ದೀನಿ. ಟೊಮೆಟೊ ಕೆಚಪ್ ಬೇಡ ಅನ್ನೋರು ಟೊಮೆಟೊ ಕೆಚಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ. ಟೊಮೆಟೊ ಕೆಚಪ್ ಹಾಕೋದ್ರಿಂದ ಮಂಚೂರಿ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕೊರಿಯನ್ ದೇಶಗಳಲ್ಲಿ ಬಿದಿರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಚಹಾ ಸಹ ಮಾಡ್ತಾರೆ. ಬಿದಿರು ಎಕೋ ಫ್ರೆಂಡ್ಲಿ ಇದ್ದಂಗೆ ನಾವು ಪ್ಲಾಸ್ಟಿಕ್ ಬದಲಾಗಿ ಬಿದಿರಿನ ಬಾಟಲ್ಗಳು ಈ ಥರದ್ದನ್ನೆಲ್ಲ ಮಾಡೋರಿಗೆ ಪ್ರೋತ್ಸಾಹ ಕೊಡೋದ್ರಿಂದ ನಾವು ಪ್ರಕೃತಿಯನ್ನು ಸಹ ಉಳಿಸ್ದಂಗೆ ಆಗುತ್ತೆ. ನಂತರ ಒಂದು ಕುದಿ ಬಂದಿರುವ ಕಳಲೆಯನ್ನು ನೀರು ಮತ್ತು ಕಳಲೆಯನ್ನು ಬೇರೆ ಮಾಡಿಟ್ಕೋಬೇಕು. ಸಾಮಾನ್ಯವಾಗಿ ಇದು ಮೆತ್ತಗಿರೋದ್ರಿಂದ ಹೂಕೋಸು ಅಥವಾ ಎಲೆಕೋಸೆಲ್ಲ ಬೇಯುತ್ತಲ್ಲ ಅಷ್ಟು ಬೇಗನೆ ಇದು ಸಹ ಬೇಯ್ಕೊಳ್ಳುತ್ತೆ. ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರುವ ಬ್ಯಾಟರ್ಗೆ ಕಳಲೆಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದಕ್ಕೆ ಮತ್ತೆ ತಿರ್ಗಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಕಳಲೆ ಬೆಂದಿರುತ್ತಲ್ಲ ಅದೇ ನೀರಲ್ಲೇ ನಾವು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೋದು. ನಾವು ಪಕೋಡ ಎಲ್ಲ ಬಿಡಬೇಕಾದ್ರೆ ಹೆಂಗೆ ಗಟ್ಟಿಯಾಗಿ ಬ್ಯಾಟರನ್ನು ಕಲಿಸ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಈ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿ. ಬಿದಿರು ಅಥವಾ ಕಳಲೆ ಇದನ್ನು ಎಳೆದಿದ್ದಾಗ ಕಳಲೆ ಅಂತಾರೆ. ಇದೇ ಸ್ವಲ್ಪ ಬೆಳೆದ ನಂತರ ಇದಕ್ಕೆ ಬಿದಿರು ಅಂತಾರೆ. ಕಳಲೆಯಿಂದ ಟೇಸ್ಟಿಯಾದ ಉಪ್ಪಿನಕಾಯಿ ಸಹ ಮಾಡ್ಕೋಬೋದು. ಇದನ್ನು ಇಡೀ ವರ್ಷಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ಕೊಳ್ಳೋಕೆ ಬರುತ್ತೆ.
ಈ ರೀತಿಯಾಗಿ ಗಟ್ಟಿಯಾಗಿ ಕಲಸಿದ ನಂತರ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಎಣ್ಣೆಗೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಎಲ್ಲ ಹಿಟ್ಟನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಆಲ್ರೆಡಿ ಕಡಲೆ ಬೆಂದಿರೋದ್ರಿಂದ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೇನು ಹೆಚ್ಚು ಸಮಯ ತಗೊಳ್ಳಲ್ಲ. ಇದು ಹಾಗೆ ಸಹ ತಿನ್ನಲಿಕ್ಕೂ ಟೇಸ್ಟಾಗಿರುತ್ತೆ. ಕಡಲೆ ವಡೆಗಳನ್ನೆಲ್ಲ ಮಾಡ್ಕೋತಾರಲ್ಲ ಅದೇ ರುಚಿ ಬರುತ್ತೆ. ಬೇಕಿದ್ದರೆ ನಾವು ಅದನ್ನು ಮಂಚೂರಿ ಥರ ಕನ್ವರ್ಟ್ ಮಾಡ್ಕೊಂಡು ಸಹ ರೆಡಿ ಮಾಡ್ಕೋಬೋದು. ನಂತರ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸು ಮತ್ತು ಅರಿಶಿನವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸು ಸ್ವಲ್ಪ ಫ್ರೈ ಆದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಮತ್ತು ಕ್ಯಾಬೇಜನ್ನು ಸಹ ಇದಕ್ಕೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾಬೇಜು ಮತ್ತು ಈರುಳ್ಳಿ ಮಾತ್ರ ಉಪಯೋಗಿಸಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಸಹ ಹಾಕ್ಕೋಬೋದು, ಇಲ್ಲ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಸಹ ಬಳಸ್ಕೋಬೋದು. ಕ್ಯಾಬೇಜು ತುಂಬ ಏನು ಬೇಯಬೇಕಂತಿಲ್ಲ, ಕ್ರಂಚಿ ಟೇಸ್ಟ್ ಇದ್ದರೂ ಸಹ ಚೆನ್ನಾಗಿರುತ್ತೆ. ನಂತರ ಒಂದು ಸ್ವಲ್ಪದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಮಗಿಷ್ಟವಾದ ಸಾಸು, ಸೋಯಾ ಸಾಸ್ ಇಷ್ಟ ಇದ್ದರೆ ಸೋಯಾ ಸಾಸನ್ನು ಸಹ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ ಚಿಲ್ಲಿ ಮತ್ತು ಚಿಲ್ಲಿ ಸಾಸ್ ಎರಡನ್ನು ಮಿಕ್ಸ್ ಮಾಡಿ ಕೈಯಾಡಿಸಿದ್ದೀನಿ. ಸ್ವಲ್ಪ ಮಂಚೂರಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಂದರೆ ಕಾರ್ನ್ ಸ್ಲರಿಯನ್ನು ಸ್ವಲ್ಪ ಹಾಕಿ ಕೈಯಾಡಿಸಿ, ಇಲ್ಲ ನಮಗೆ ಡ್ರೈ ಗೋಬಿ ಥರ ಬೇಕು ಅಂದರೆ ಕಾರ್ನ್ ಸ್ಲರಿ ಹಾಕೋ ಅವಶ್ಯಕತೆ ಇಲ್ಲ. ಕಾರ್ನ್ ಸ್ಲರಿ ಹಾಕಿದ ಮೇಲೆ 1 ಇಲ್ಲ 2 ನಿಮಿಷದೊಳಗಡೆಗೆ ಇದು ರೆಡಿ ಆಗುತ್ತೆ. ನಂತರ ನಿಮಗೆ ಯಾವ ಸಾಸ್ ಇಷ್ಟ ಆಗುತ್ತೆ ಆ ಸಾಸ್ಗಳನ್ನು ಹಾಕ್ಕೊಳ್ಳಿ. ಇದೆಲ್ಲವೂ ರೆಡಿಯಾದ ನಂತರ ನಾವು ಕರೆದಿಟ್ಕೊಂಡಿರುವ ಎಲ್ಲ ಕಡಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಯಾರಿಗೆಲ್ಲ ಕಡಲೆ ಅಂದರೆ ಇಷ್ಟ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕ್ಕೊಂಡು ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.